ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತ ಇಡೀ ವಿಶ್ವ ಎದುರು ನೋಡ್ತಿರುವಂತಹ ಒಂದು ದಿನ. 500 ವರ್ಷದಿಂದ ನಡೆದಂತ ಕೃತ್ಯ, ನಮ್ಮ ರಾಮ ಮಂದಿರ, ರಾಮ ಜನಿಸಿದಂತ ಪುಣ್ಯ ಸ್ಥಳವನ್ನ, ಅಲ್ಲಿದ್ದಂತ ದೇವಸ್ಥಾನವನ್ನ ಧ್ವಂಸವನ್ನ ಮಾಡಿ ನಮ್ಮ ನಂಬಿಕೆ ನಾವು ಪೂಜಿಸುವಂತ ಶ್ರೀರಾಮನ ಮಂದಿರವನ್ನ, ಅವರ ಜನಿಸಿದ ಸ್ಥಳದಲ್ಲಿ ಏನ್ ಧ್ವಂಸ ಆಗಿತ್ತು ಅದನ್ನ ಪುನರ್ ನಿರ್ಮಾಣ ಆಗಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ, ಪ್ರತಿಮೆ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರುವಂತ ಈ ಸುಸಂದರ್ಭ ನಾಳೆ ನಾವು 500 ವರ್ಷದಿಂದ ಎದುರು ನೋಡ್ತಿದ್ದು. ಇದು ಇವತ್ತು ಕನಸಾಗ್ತಿದೆ, ನನ್ಸಾಗ್ತಿದೆ. ಕನಸು ನನ್ಸಾಗ್ತಿರುವಂತ ಈ ಸಂದರ್ಭ ಎಲ್ಲ ಭಾರತೀಯರಿಗೂ ಬಹಳ ಸಂತೋಷದ ದಿನ. ಹಾಗಾಗಿ ಎಲ್ಲ ಇಡೀ ಭಾರತೀಯರು ಬಹಳಷ್ಟು ಶ್ರದ್ಧೆ, ಭಕ್ತಿ, ಆಸಕ್ತಿಯಿಂದ ಇಡೀ ದೇಶ ಉದ್ದಾಗಲದಲ್ಲಿ ರಾಮನ ಕೀರ್ತನೆಯನ್ನ, ಪ್ರಾರ್ಥನೆಯನ್ನ, ಎಲ್ಲಾ ದೇವಸ್ಥಾನಗಳ ಸ್ವಚ್ಛತೆಯನ್ನ ಮತ್ತು ಶ್ರೀರಾಮನ ಮಂತ್ರಾಕ್ಷತೆ, ದೇವಸ್ಥಾನದ ಮಂತ್ರಾಕ್ಷತೆಯನ್ನ ಪ್ರತಿಯೊಂದು ಮನೆಗೂ ತಲುಪಿಸಿ ಏನೊಂದು ಪ್ರಾಣ ಪ್ರತಿಷ್ಠಾಪನೆ ಆಗುವಂತದನ್ನ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಜರುಗುತ್ತಿದೆ. ಹಾಗಾಗಿ ವ್ಯವಸ್ಥಿತವಾಗಿ, ನ್ಯಾಯಬದ್ಧವಾಗಿ, ಕಾನೂನು ಪ್ರಕಾರವಾಗಿ ನಡೀತಿರುವಂತಹ, ವ್ಯವಸ್ಥಿತವಾಗಿ ಇಷ್ಟು ಕಾಲ ಕಾದು ಆಗ್ತಿರುವಂತ ಈ ಒಂದು ನನಸಾಗ್ತಿರುವಂತ ಕಾರ್ಯಕ್ರಮವನ್ನ ನಮ್ಗೆಲ್ಲರಿಗೂ ಹೆಮ್ಮೆ ತರುವಂತ ಒಂದು ಕಾರ್ಯಕ್ರಮ ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕನ್ನಡಿಗರ ಒಂದು ಒತ್ತಾಯ, ನಾಳೆ ದಿನ ರಜೆಯನ್ನ ಘೋಷಣೆಯನ್ನ ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಈ ಒಂದು ರಜೆಯನ್ನ ಘೋಷಣೆ ಮಾಡಬೇಕು ಅಂತ ಎಲ್ಲರೂ ಕನ್ನಡಿಗರು ಎದುರು ನೋಡ್ತಿದ್ದಾರೆ. ಹಾಗಾಗಿ ಇನ್ನು ತಡವಿಲ್ಲದೆ, ಯಾವ ಒಂದು ಕಾರಣವನ್ನು ಕೊಡದೆ ತಕ್ಷಣ ರಜೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಬೇಕು ಅಂತ ಒತ್ತಾಯವನ್ನ ನಾವು ಮಾಡ್ತಾ ಇದ್ದೀವಿ. ಅವ್ರು ನಿದ್ದೆ ಮಾಡಿದ್ರೆ ಎಲ್ಲಿ ಪತ್ರ ತಲುಪ್ತಪ್ಪ? ಇದು ಪತ್ರ ಯಾರು ಕೇಳಿ ಮಾಡಂತದ? ನಾನು ರಾಮ ಭಕ್ತ ಅಂತ ಹೇಳ್ತಾರೆ, ನಾನು ರಾಮನ ಪೂಜಿಸ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ರಾಮನ ಪೂಜಿಸುವಂತ ಜನರ ಭಾವನೆಯನ್ನ ಗೌರವಿಸುವಂತ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ಪತ್ರ ಕೇಳಿ ಅಲ್ಲ, ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು, ಆ ಅಧಿಕಾರವನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರು ಘೋಷಣೆ ಮಾಡಬೇಕು ಅಂತ ನಮ್ಮ ಪ್ರತಿಪಕ್ಷದ ನಾಯಕರು, ನಮ್ಮ ನಾಯಕರಾದಂತಹ ಅಶೋಕ್ ಅವರ ಒಂದು ಸಮ್ಮುಖದಲ್ಲಿ ಪ್ರತಿಪಕ್ಷದ ನಾಯಕರು ಇವತ್ತು ಇದನ್ನು ಒತ್ತಾಯವನ್ನು ಮಾಡ್ತಿದ್ದಾರೆ. ಇಡೀ ಭಾರತೀಯ ಜನತಾ ಪಾರ್ಟಿ, ಕನ್ನಡಿಗರು, ಪ್ರತಿಯೊಬ್ಬ ಕನ್ನಡಿಗನು ಇದನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.